ನೋಡ್ರಿ ಅವ್ರಿಗೆ ಏನಾರು ಮಾಡಿ ಕಿತಾಪತಿ ಮಾಡಬೇಕು ಅಂತ ನಾವು ಇಳಿಸ್ತೀವಿ ಅಂತ ಯಾರು ಹೇಳೋರು ಅವ್ರಿಗೇನೋ ಪತ್ರ ಬರೆದಿದ್ರಾ ಬಿ ಜೆ ಪಿಯವ್ರಿಗೆ ನಾವು ಇವತ್ತು ಸಿದ್ದರಾಮಯ್ಯ ಇಳಿಸ್ತೀವಿ ಇವ್ರನ್ನ ಮಾಡ್ತೀವಿ ಅವ್ರು ಏನು ನಮಗೆ ನಮ್ಮದೇ ಆದ ಹೈಕಮಾಂಡ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಈ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವ್ರು ಮೊನ್ನೆ ಮೈಸೂರಲ್ಲಿ ಹೇಳಿದಾರಲ್ಲ, ನಮ್ಮ ಹೈಕಮಾಂಡು ನೋಡ್ಕೊಳ್ಳೋದು ಉಳಿದದೆಲ್ಲ 5 ವರ್ಷ ಸರ್ಕಾರ ಇರುತ್ತೆ. ಬಿ ಜೆ ಪಿಯವ್ರಿಗೆ ಪಾಪ ತಡ್ಕೊಳಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ. ಯಾರ ಇರಲಿ ಕಾಂಗ್ರೆಸ್ನವ್ರು ಸಿ ಎಮ್ ಆಗಿರ್ತಾರೆ ನೋಡ್ರಿ. ಹೌದು, ಈಗ ಖಾಲಿ ಇದೆಯಾ ಪೋಸ್ಟು? ಇಲ್ವಲ್ಲ, ಸಿ ಎಮ್ ಇದಾರಲ್ಲ. ಶಸ್ತ್ರ ತ್ಯಾಗ ಅಲ್ಲ ರೀ, ಅವರು ಒಬ್ಬರು ಅಧ್ಯಕ್ಷರು. ನೀವೇನೇನೋ ಕೇಳಿದಾಗ ಏನೇನೋ ಹೇಳಿ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಸೊ ಸಿದ್ದರಾಮಯ್ಯನವರು ಡಿ ಕೆ ಅವರು ಅನ್ಯೋನ್ಯವಾಗಿದ್ದಾರೆ. ಅದು ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾರೆ ವಿನ ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರೆದ್ರೆ ಡಿ ಕೆ ಅವರು ಬೇಜಾರು ಮಾಡ್ಕೊಳ್ಳೋದಲ್ಲ, ಡಿ ಕೆ ಅವ್ರನ್ನ ಮಾಡಿ ಸಿದ್ದರಾಮಯ್ಯನವ್ರನ್ನ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬೇಜಾರಾಗದೆ ಯಾರಿಗೆ? ಮಾಧ್ಯಮ ಸ್ನೇಹಿತರಿಗೆ ಆಹಾರ ಬೇಕಾಗಿದೆ, ಟಿಕೆಟ್ ಹೇಳಪ್ಪ ಇಲ್ಲಿ ನಿಮಗೆ ಟಿ ವಿಲಿ ಓಡಿಸೋದಕ್ಕೆ ವಿಚಾರ ಬೇಕಾಗಿದೆ, ವಿರೋಧ ಪಕ್ಷ ಟೀಕೆ ಮಾಡೋಕ್ಕೆ ಬೇಕಾಗಿದೆ. ಇಲ್ಲೇನು ನಮ್ಮ ಹತ್ರ ಸಿಕ್ಕಲ್ಲ. ಈಗ ಅನ್ಯೋನ್ಯವಾಗಿ ನೋಡಪ್ಪ, ಅದಕ್ಕೆ ಡಿ ಕೆ ಅವ್ರು ಏನು ಹೇಳೋರೆ, ಸಿದ್ದರಾಮಯ್ಯನವರು ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಕೈ ಹಿಡಿದು ತೋರಿಸೋರೆ. ಬಿಟ್ಬಿಡಿ. ಈಗ ನಮ್ಮ ಮುಂದೆ ಒಳ್ಳೆ ಮಳೆ ಆಗ್ತಾಯಿದೆ, ಒಳ್ಳೆ ಬೆಳೆ ಆಗಿ ಬಿತ್ತನೆ ಕೊಡೋಣ, ಗೊಬ್ಬರ ಕೊಡೋಣ, ಔಷಧಿ ಕೊಡೋಣ, ರೈತರು ಚೆನ್ನಾಗಿ ಬೆಳೀಲಿ, ಅದ್ರ ಕಡೆ ಗಮನ ಹರಿಸೋದು ನಡ್ರಿ. ಇನ್ನೂ 3 ವರ್ಷ ನಮ್ಮ ಸರ್ಕಾರ ಇರುತ್ತೆ. ಸಿ ಎಮ್ಮು ಇದು ಯಾವುದಪ್ಪ, ದೇವನಹಳ್ಳಿ ರೈತರದ್ದು ಪ್ರತಿಭಟನೆ ಇಲ್ಲ, ಅದ್ರ ಬಗ್ಗೆ ಕರೆ. ದೇವನಹಳ್ಳಿ ರೈತರ